ನಮಸ್ಕಾರ ಸ್ನೇಹಿತರೆ. ಇವತ್ತು ವಾರ ಪೂರ್ತಿ ಕೆಲಸ ಮಾಡಿ ವೀಕೆಂಡಲ್ಲಿ ಒಂದಿನ ಆಚೆ ಹೋಗ್ಬಿಟ್ಟು ದೇವಸ್ಥಾನಗಳ ಅಥವಾ ಬೇರೆ ಕ್ಷೇತ್ರಗಳನ್ನ ನೋಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ನಾವು BMTC ಅವರ ಒನ್ ಡೇ ಪ್ಯಾಕೇಜ್ ಬುಕ್ ಮಾಡ್ಕೊಂಡ್ವಿ. ಸೊ ನಾವು ಫಸ್ಟ್ ಬಂದಿದ್ದೇನೆ ಶ್ರೀ ನೆಲದಾಂಜನೇಯ ಸ್ವಾಮಿ ಟೆಂಪಲ್ ಅಂತ. ಇದು ಬಂದ್ಬಿಟ್ಟು ದೊಡ್ಡಬಳ್ಳಾಪುರದ ಕ್ಷೇತ್ರದ ಹತ್ರ ಇದೆ. ಸೊ ಎಂಟ್ರೆನ್ಸಲ್ಲೇ ನಾವು ಶ್ರೀರಾಮ ಮತ್ತು ಆಂಜನೇಯವರ ವಿಗ್ರಹವನ್ನು ನೋಡೋದಕ್ಕೆ ಸಿಕ್ತು. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಭಕ್ತರು ಗರ್ಭಗುಡಿ ಒಳಗಡೆ ಹೋಗಿ ಶ್ರೀ ಆಂಜನೇಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೋಬೋದು, ಆಶೀರ್ವಾದ ತಗೋಬೋದು. ಇದು ಯಾವುದೇ ದೇವಸ್ಥಾನಗಳಲ್ಲೂ ಈ ಥರ ಇರೋದಿಲ್ಲ. ಆ್ಯಕ್ಚುಲಿ ಈ ದೇವಸ್ಥಾನದಲ್ಲಿ ಮಾತ್ರ ಗರ್ಭಗುಡಿ ಒಳಗಡೆ ಹೋಗ್ಬೋದು. ಈ ಕ್ಷೇತ್ರದ ವಿಶೇಷತೆ ಏನಂದರೆ, ಹಿಂದಿನ ಕಾಲದಲ್ಲಿ ನೆಲದಲ್ಲಿ ಆಂಜನೇಯ ವಿಗ್ರಹ ತಾನಾಗಿಯೇ ಉದ್ಭವ ಆಯಿತು. ಅದಕ್ಕೋಸ್ಕರ ಇದಕ್ಕೆ ಶ್ರೀ ನೆಲದ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಮತ್ತು ಹಾಗೆ ದೇವಸ್ಥಾನದೊಳಗಡೆ ರಾಮ, ಲಕ್ಷ್ಮಣ, ಸೀತೆಯ ವಿಗ್ರಹನ ನೋಡೋದಕ್ಕೆ ಸಿಕ್ತು. ಹಾಗೆ ಅದ್ರ ಪಕ್ಕ ಆಂಜನೇಯ ವಿಗ್ರಹನ ನೋಡೋದಕ್ಕೆ ಸಿಕ್ತು. ಹಾಗೆ ದೇವಸ್ಥಾನದ ಆಚೆ ಬಂದರೆ ಮತ್ತೆ ನಾಗಶಿಲೆಗಳನ್ನ ನೋಡೋದಕ್ಕೆ ಸಿಕ್ತು. ಮರದ ಕೆಳಗಡೆ ತುಂಬ ನಾಗಶಿಲೆಗಳು ಇದ್ವು, ಅದನ್ನು ನೋಡ್ಕೊಂಡ್ವಿ. ಹಾಗೆ ದೇವಸ್ಥಾನದ ಪಕ್ಕನೇ ಮತ್ತೆ ಶ್ರೀ ಆಂಜನೇಯ ಗದೆ ವಿಗ್ರಹವನ್ನು ದೊಡ್ಡದಾಗಿ ಮಾಡಿದ್ರು. ಒಂದು ಪಾರ್ಕ್ ಥರ ಮಾಡಿ ಅದರಲ್ಲಿ ಗದೆ ವಿಗ್ರಹ ಇಟ್ಟು ಅದೊಂದು ಚೆನ್ನಾಗಿತ್ತು ನೋಡೋದಕ್ಕೆ. ಗದೆ ವಿಗ್ರಹ ನೋಡ್ಕೊಂಡಾದ್ಮೇಲೆ ಮತ್ತೆ ನಾವು ದೇವಸ್ಥಾನದೊಳಗಡೆ ನವಗ್ರಹಗಳನ್ನ ಸುತ್ತಿದ್ವಿ. 9 ಸುತ್ತಕ್ಕಾಗಲಿಲ್ಲ, ನಾವು ಸುತ್ತಿದ್ದೆ 3 ಸುತ್ತು, ನಾನು, ನನ್ನಮ್ಮ ಮತ್ತು ನನ್ನ ಹೆಂಡತಿ. ಅದಾದಮೇಲೆ ನಾವು ಹೊರಟಿದ್ದೆ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಕಡೆ. ನಮಗೆ ಪ್ಯಾಕೇಜಲ್ಲೇ ಸ್ಪೆಷಲ್ ದರ್ಶನ ಪಾಸ್ ಇನ್ಕ್ಲೂಡ್ ಆಗಿತ್ತು, ಆದರೂ ಜನ ತುಂಬಾ ಇದ್ದರು. ಮತ್ತು ಈ ದೇವಸ್ಥಾನ ಸುಮಾರು 600 ವರ್ಷದ ಹಳೆಯದಾದ ದೇವಸ್ಥಾನ. ಇದರಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನಾಗರೂಪದಲ್ಲಿ ತಪಸ್ಸು ಮಾಡಿದ್ರು ಅನ್ನೋದು ಒಂದು ನಂಬಿಕೆ ಇದೆ. ಅಂದರೆ ನಾಗವಂಶವನ್ನು ಗರುಡನಿಂದ ರಕ್ಷಿಸೋಕ್ಕೋಸ್ಕರ ಶ್ರೀ ನರಸಿಂಹ ಸ್ವಾಮಿಯನ್ನು ಪ್ರಾರ್ಥಿಸಿದರು ಅನ್ನೋದು ಇಲ್ಲಿನ ನಂಬಿಕೆ. ಅಲ್ಲದೆ ಗಟ್ಟಿಕಾಸುರ ಅನ್ನೋ ಒಬ್ಬ ರಾಕ್ಷಸನ ಸಂಹಾರ ಮಾಡಿದ ಸ್ಥಳ ಅನ್ನೋ ಕೂಡ ನಂಬಿಕೆ ಇದೆ. ಮತ್ತು ಇನ್ನೊಂದು, ಈ ದೇವಸ್ಥಾನದಲ್ಲಿ ಒಳಗಡೆ ಇರುವ ವಿಗ್ರಹದ ವಿಶೇಷತೆ ಇನ್ನೇನು ಅಂದರೆ 2 ದೈವ ಸ್ವರೂಪಗಳು ಒಂದೇ ವಿಗ್ರಹದಲ್ಲಿ ಇರುವುದು. ಅಂದರೆ ಮುಂಭಾಗದಲ್ಲಿ 7 ತಲೆಗಳ ನಾಗದಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಇದ್ದರೆ, ಹಿಂಭಾಗದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ವಿಗ್ರಹ ಇರುವುದೇ ಇಲ್ಲಿನ ಒಂದು ವಿಶೇಷತೆ. ಸೊ ಇಲ್ಲಿಗೆ ವೀಕೆಂಡಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ನೀವು ಬನ್ನಿ, ವಿಸಿಟ್ ಮಾಡಿ, ಒಂದ್ಸಲ ನೋಡಿ. ನಾವು ನೆಕ್ಸ್ಟ್ ಹೋಗಿದ್ದ ಕ್ಷೇತ್ರನೇ ಜ್ಞಾನತೀರ್ಥಲಿಂಗ ಮಹಾಕ್ಷೇತ್ರ ಅಂತ. ಇಲ್ಲಿ ಸ್ಥಳೀಯ ಋಷಿಮುನಿಗಳು ತಪಸ್ಸು ಮಾಡಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಪವಿತ್ರ ಕ್ಷೇತ್ರ ಎಂದು ಇಲ್ಲಿನ ಜನರ ನಂಬಿಕೆ. ಅದಕ್ಕೆ ಈ ಕ್ಷೇತ್ರಕ್ಕೆ ಜ್ಞಾನತೀರ್ಥ ಹೆಸರು ಎಂದು ಬಂದಿದೆ. ಇಲ್ಲಿ ಪ್ರತಿಷ್ಠಾಪಿಸಿರುವ ಶಿವಲಿಂಗ ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳಕಿಗೆ ಸಂಕೇತವಾಗಿದೆ. ಅದು ಇಲ್ಲಿನ ಭಕ್ತರ ನಂಬಿಕೆ. ಮತ್ತು ಈ ಕ್ಷೇತ್ರದಲ್ಲಿ ಶಿವನ ಆರಾಧನೆ ಮಾಡಿದರೆ ಮನಃಶಾಂತಿ, ಜ್ಞಾನವೃದ್ಧಿ ಮತ್ತು ಕಷ್ಟಗಳ ನಿವಾರಣೆ ಆಗುತ್ತದೆ ಎಂದು ಇಲ್ಲಿನ ಭಕ್ತರು ನಂಬುತ್ತಾರೆ. ನಾವು ನೆಕ್ಸ್ಟ್ ಹೋಗಿದ್ದೇನೆ ಶ್ರೀ ದಕ್ಷಿಣ ಕಾಶಿ ಪಂಚನದಿ ಪಾಪಾಗ್ನಿ ಮಠ ಎಂಬುದು. ಈ ಕ್ಷೇತ್ರದ ವಿಶೇಷಣೆ ಅಂದರೆ, ಅಂದಿನ ಕಾಲದ ಋಷಿಮುನಿಗಳು ತಪಸ್ಸು ಮಾಡಿ ದೇವಿಯ ಅನುಗ್ರಹ ಪಡೆದರು ಎಂಬ ನಂಬಿಕೆ. ಮತ್ತು ಈ ಮಠದಲ್ಲಿ ಅಂದಿನ ಕಾಲದ ಸ್ವಾಮೀಜಿಗಳ ಜೀವ ಸಮಾಧಿಯನ್ನು ನೋಡ್ಬೋದು. ನಂತರ ಹಾಗೆ ಮಠದೊಳಗಡೆ 1-2-3 ರೌಂಡು ಸುತ್ತಾಡಿದ್ವಿ. ಚೆನ್ನಾಗಿತ್ತು, ಪೀಸ್ಫುಲ್ಲಾಗಿತ್ತು. ನಂತರ ಹಾಗೆ ಮಠದಲ್ಲಿ ಪ್ರಸಾದ ಸಿಕ್ತು. ಸೊ ನಾನು, ನಮ್ಮಮ್ಮ ಮತ್ತು ನನ್ನ ಹೆಂಡತಿ ಪ್ರಸಾದ ಸೇವಿಸಿದ್ವಿ. ಅದಾದಮೇಲೆ ಮಠದಿಂದ ಆಚೆ ಒಂದು ರೌಂಡ್ ಹಾಕಿದ್ವಿ. ನೋಡಿ ಮಠದಿಂದ ಆಚೆ ಹೇಗೆ ಕಾಣಿಸುತ್ತೆ ಅಂತ. ಇದು ಮಠದ ದೇವಸ್ಥಾನ. ನಂತರ ನಾವು ಅಲ್ಲಿಂದ ಹೋಗಿದ್ದೇನೆ ಈಶಾ ಫೌಂಡೇಶನ್ಗೆ. ಸೊ ಈ ಶಿವ ಸ್ಟ್ಯಾಚು ಓಪನ್ ಆಗಿದೆ 2023ರಲ್ಲಿ. ಟೋಟಲ್ 112 ಅಡಿ ಹೈಟ್ ಇದೆ. ನೋಡಿ, ಆದಿಯೋಗಿ ಮುಂದೆ ಈ ಥರ ವಾದ್ಯ ಬಾರಿಸ್ತಾ ಇದ್ರು. ಚೆನ್ನಾಗಿತ್ತು ಕೇಳೋದಕ್ಕೆ. ಎಲ್ಲರೂ ನೋಡ್ತಾ ಇದ್ರು, ಫೋಟೋಸ್ ತೊಗೋತಾ ಇದ್ರು, ವೀಡಿಯೋಸ್ ತೊಗೋತಾ ಇದ್ರು. ನಾವು ಹಂಗೆ ವೀಡಿಯೋಸ್ ಮಾಡಿಕೊಂಡು ಕೆಲವೊಂದು ಫೋಟೋಸ್ ತೊಗೊಂಡು, ಆಮೇಲೆ ಆದಿಯೋಗಿ ಸುತ್ತಲೂ ಓಡಾಡಿಕೊಂಡು ನಾನು, ನಮ್ಮಮ್ಮ ಫೋಟೋಸ್ ತೊಗೊಂಡ್ವಿ. ಆಮೇಲೆ ನನ್ನ ಹೆಂಡ್ತಿ, ನಮ್ಮಮ್ಮನೂ ಫೋಟೋಸ್ ತೊಗೊಂಡ್ರು. ಎಲ್ಲರೂ ಫೋಟೋಸ್ ತೊಗೊಂಡ್ವಿ, ಸುತ್ತಾಡಿದ್ವಿ. ಚೆನ್ನಾಗಿತ್ತು ನೋಡೋದಕ್ಕೆ. ಇದು ಇವತ್ತಿನ ನಮ್ಮದು ಒನ್ ಡೇ ಔಟಿಂಗ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕನ್ ಒತ್ತೋದು ಮಾತ್ರ ಮರಿಬೇಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಶುಭ ದಿನ. ನಮಸ್ಕಾರ.